ಸ್ನೇಹಿತರೆ ನಮಸ್ಕಾರ. ನೂರಾರು ಕನಸುಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂತಹ ಬಯಕೆ, ಜೊತೆಗೆ ತಂದೆಯ ಹೆಸರನ್ನು ಉಳಿಸಬೇಕು, ಇನ್ನಷ್ಟು ಬೆಳೆಸಬೇಕು ಅನ್ನುವಂತಹ ಒಂದಷ್ಟು ಬಯಕೆಗಳು, ಇವೆಲ್ಲವನ್ನು ಕೂಡ ಇಟ್ಕೊಂಡು ಚಿತ್ರರಂಗಕ್ಕೆ ಬಂದಂತಹ ಈ ನಟ ವಯಸ್ಸಲ್ಲದ ವಯಸ್ಸಿನಲ್ಲಿ ಇಹಲೋಕವನ್ನು ಈಗ ಬಿಟ್ಟು ತೆರಳಿದ್ದಾನೆ. ಕೊನೆಯುಸಿರನ್ನು ಎಳೆದಿದ್ದಾನೆ. ನಿರಂತರವಾದಂಥ ಹೋರಾಟ ಫಲಿಸದೆ ಕೇವಲ 38 ವರ್ಷಕ್ಕೆ ತನ್ನ ಜೀವನದ ಪಯಣವನ್ನು ಅಂತ್ಯಗೊಳಿಸಿದ್ದಾನೆ. ಆ ನಟ ಬೇರೆ ಯಾರೂ ಅಲ್ಲ, ಸಂತೋಷ್ ಬಾಲರಾಜ್. ಹೌದು, ಸಂತೋಷ್ ಬಾಲರಾಜು ಸಾಕಷ್ಟು ಜನರಿಗೆ ಪರಿಚಯ ಇರುವಂಥ ನಟನೆ. ಸಿನಿಮಾ ರಂಗದಲ್ಲಿ ಒಳ್ಳೆ ಬಾಂಧವ್ಯವನ್ನು ಉಳಿಸಿಕೊಂಡಿರುವಂಥ ನಟ. ಮಾಡಿದ್ದು ಕೆಲವೇ ಸಿನಿಮಾ ಆದರೂ ಕೂಡ ಸ್ನೇಹಿತರ ಬಳಗವನ್ನು ದೊಡ್ಡ ಮಟ್ಟದಲ್ಲೇ ಸಂಪಾದನೆ ಮಾಡಿದಂಥ ನಟ. ಸಿನಿಮಾ ರಂಗದಲ್ಲಿ ಬಾಲ್ಯದಿಂದನೂ ಕೂಡ ನೇರವಾದಂಥ ಕನೆಕ್ಷನನ್ನು ಹೊಂದಿದ್ದಂಥ ನಟ. ಇವರ ತಂದೆಯೂ ಕೂಡ ಸಿನಿಮಾ ರಂಗದಲ್ಲಿ ಭಾರೀ ದೊಡ್ಡ ಹೆಸರನ್ನು ಮಾಡಿದಂಥವರು. ಹಾಗಾಗಿ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಕನಸಿನೊಂದಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂಥ ಈತನಿಗೆ ಅದೃಷ್ಟ ಕೈ ಹಿಡಿಯಲಿಲ್ಲ. ಮಾಡಿದಂಥ ಸಿನಿಮಾಗಳು ಸಕ್ಸಸ್ ಆಗಲಿಲ್ಲ. ಇದರ ಜೊತೆಗೆ ಹೊಸ ಹೊಸ ಸಿನಿಮಾಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಇರುವಂಥ ಸಂದರ್ಭದಲ್ಲೇ ಕಾಡಿದಂತಹ ಅದೊಂದು ಮಾರಕ ಕಾಯಿಲೆ ಈತನ ಜೀವನವನ್ನೇ ಅಂತ್ಯ ಮಾಡುವಂತೆ ಮಾಡಿದೆ. ಜೊತೆಗೆ ಈತನ ಪ್ರಾಣ ಪಕ್ಷಿಯನ್ನೇ ಬಲಿ ಪಡೆದಿದೆ. ಹಾಗಾದರೆ ಅಸಲಿಗೆ ಸಂತೋಷ್ ಬಾಲರಾಜ್ಗೆ ಆಗಿದ್ದೇನೋ? ನಿಜವಾಗ್ಲೂ ಕೂಡ ಸಂತೋಷ್ ಬಾಲರಾಜು ಆಸ್ಪತ್ರೆಯಲ್ಲಿ ನರಳಿ ಕೋಮಕ್ಕೆ ತೆರಳಿದ್ಯಾಕೆ? ಸಂತೋಷ್ ಬಾಲರಾಜು ಬದುಕಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಒಂದು ತಪ್ಪೇನು? ಸಿನಿಮಾ ರಂಗದಿಂದ ಸಂತೋಷ್ ಬಾಲರಾಜು ದೂರ ಉಳಿಯೋದಕ್ಕೆ ಕಾರಣವಾದಂಥ ಅಂಶಗಳೇನು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಂತೋಷ್ ಬಾಲರಾಜು ಬಹುಶಃ ಸಿನಿಮಾ ರಂಗದಲ್ಲಿ ಬಹುತೇಕರಿಗೆ ಪರಿಚಯ ಇರುವಂಥ ನಟ. ಅದರಲ್ಲೂ ಕೂಡ ಸಂತೋಷ್ ಬಾಲರಾಜ್ ಅನ್ನೋದಕ್ಕಿಂತ ಮುಖ್ಯವಾಗಿ ಆನೇಕಲ್ ಬಾಲರಾಜ್ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗ್ಬೋದು. ಆನೇಕಲ್ ಬಾಲರಾಜ್ ಹೆಸರು ಕೇಳದೇ ಇರೋರು ಯಾರೂ ಕೂಡ ಇಲ್ಲ. ಕರಿಯ ಅನ್ನುವಂಥ ಸೂಪರ್ ಹಿಟ್ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಇದೇ ಆನೇಕಲ್ ಬಾಲರಾಜ್. ಹೌದು, ಆನೇಕಲ್ ಬಾಲರಾಜು ಸಿನಿಮಾ ರಂಗದಲ್ಲಿ ಒಬ್ಬ ಸಕ್ಸಸ್ಫುಲ್ ನಿರ್ಮಾಪಕ ಅಂತಲೂ ಕೂಡ ಹೇಳ್ಬೋದು. ಮಾಡಿದಂಥ ಬಹುತೇಕ ಸಿನಿಮಾಗಳು ಆಲ್ಮೋಸ್ಟ್ ಆಲ್ ಸಕ್ಸಸ್ಸು. ಕೆಲವೇ ಸಿನಿಮಾಗಳಿಗೆ ಬಂಡವಾಳ ಹೂಡಿದ್ರೂ ಕೂಡ ಆ ಸಿನಿಮಾಗಳಿಂದ ಕೋಟಿ ಸಂಪಾದನೆಯನ್ನು ಮಾಡಿದಂತಹ ಅದೃಷ್ಟವಂತ ನಿರ್ಮಾಪಕ. ಆದರೆ ಇವರ ಅದೃಷ್ಟ ಕೇವಲ ಕೆಲವೊಂದಷ್ಟು ವಿಚಾರಕ್ಕೆ ಸೀಮಿತ ಆಗಿತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಅಸಲಿಗೆ ಇದೇ ಬಾಲರಾಜ್ ಅವರ ಮಗ ಸಂತೋಷ್ ಬಾಲರಾಜ್ ಅವರು. ಆನೇಕಲ್ ಬಾಲರಾಜ್ ಅವರ ಮಗ ಈ ಸಂತೋಷ್ ಬಾಲರಾಜ್ ಅವರು. ಇವರು ಕೂಡ ಸಿನಿಮಾ ರಂಗದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಎಂಟ್ರಿಯನ್ನು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಬೇಕು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವಕಾಶವನ್ನು ಗಿಟ್ಟಿಸ್ಕೊಳ್ಬೇಕು, ಸಿನಿಮಾ ರಂಗವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕು ಅನ್ನುವಂಥ ಕನಸನ್ನು ಹೊಂದಿದ್ದಂಥ ನಟ. ಆದರೆ ವಿಧಿ ಎಷ್ಟು ಕ್ರೂರಿ ನೋಡಿ. ವಿಧಿಯ ಮುಂದೆ ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಎಲ್ಲವೂ ಕೂಡ ಬಯಸಿದಂತೆ ನಡೆದಿದ್ರೆ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ದೊಡ್ಡ ಹೀರೋ ಆಗಿ ಮೆರೆಯಬೇಕಾಗಿತ್ತು. ಆದರೆ ಸಂತೋಷ್ ಬಾಲರಾಜ್ಗೆ ಅದೃಷ್ಟ ಕೈ ಹಿಡಿಯಲೇ ಇಲ್ಲ. ಈಗ ದುರಾದೃಷ್ಟವಶಾತ್ತು ಕೇವಲ ಅದೃಷ್ಟ ಮಾತ್ರವಲ್ಲ, ಅವರ ಆಯಸ್ಸು ಕೂಡ ವಯಸ್ಸಲ್ಲದ ವಯಸ್ಸಿನಲ್ಲಿ ಆಟವನ್ನು ನಿಲ್ಲಿಸಿ ಈಗ ಅಂತ್ಯವಾಡಿದೆ. ಹೌದು, ವಯಸ್ಸಲ್ಲದ ವಯಸ್ಸಿನಲ್ಲಿ ಸಂತೋಷ್ ಬಾಲರಾಜ್ ಅವರನ್ನು ಬಲಿ ಪಡೆದಿದೆ ಅವರ ಆಯಸ್ಸು ಅಂತ್ಯವಾಗಿದೆ. ಕೊನೆಯುಸಿರನ್ನು ಎಳೆದಿದ್ದಾರೆ ಸಂತೋಷ್ ಬಾಲರಾಜು. ಜಾಂಡಿಸ್ನಿಂದ ಬಳಲ್ತಿದ್ದಂಥ ಸಂತೋಷ್ ಬಾಲರಾಜು ಮಂಗಳವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಚಿರನಿದ್ರೆಗೆ ಜಾರಿದ್ದಾರೆ. ಸಂತೋಷ್ ಬಾಲರಾಜ್ ಅವರಿಗೆ ಕೇವಲ 38 ವರ್ಷ ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಹೌದು, ಒಂದು ಕಡೆ ತಂಗಿ, ಮತ್ತೊಂದು ಕಡೆ ತಾಯಿ, ಇನ್ನೊಂದು ಕಡೆ ತನಗೆ ಮದುವೆ ಆಗಬೇಕು ಅನ್ನೋಂಥ ಕನಸು. ಎಲ್ಲ ಕನಸುಗಳು ಕೂಡ ಒಂದೇ ಕ್ಷಣಗಳಲ್ಲಿ ನುಚ್ಚು ನೂರಾಗಿ ಹೋಗಿದೆ. ನಟ ಸಂತೋಷ್ ಬಾಲರಾಜ್ ಅವರಿಗೆ ಜಾಂಡಿಸ್ ಆವರಿಸಿತ್ತು. ಜಾಂಡಿಸ್ ಬಂದಿದ್ದು ಸಂತೋಷ್ಗೆ ಗೊತ್ತಿಲ್ಲ ಅಂತೇನಲ್ಲ, ಆರಂಭದಲ್ಲೇ ಗೊತ್ತಿತ್ತು. ಆದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಂಥ ಪರಿಣಾಮ ಸಂತೋಷ್ ಬಾಲರಾಜ್ ಪರಿಸ್ಥಿತಿ ಸೀರಿಯಸ್ ಆಗಿತ್ತು. ಸೊ ದಟ್ಟು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂಥ ಸಾಗರ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ICUನಲ್ಲಿ ಬಾಲರಾಜ್ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಜಾಂಡಿಸ್ ವಿಪರೀತಗೊಂಡಂಥ ಪರಿಣಾಮ ಸಂತೋಷ್ ಬಾಲರಾಜ್ ಕೋಮಕ್ಕೂ ಕೂಡ ಜಾರಿದ್ರು. ಕೋಮಕ್ಕೆ ಜಾರಿದ ಮೇಲೆ ಆರೋಗ್ಯ ಸ್ಥಿತಿ ತೀರ ಗಂಭೀರವಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ. ಕೊನೆಗೆ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಸಂತೋಷ್ ಬಾಲರಾಜ್ ಇಹಲೋಕವನ್ನು ತ್ಯಜಿಸಿದ್ದಾರೆ, ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸಂತೋಷ್ ಬಾಲರಾಜ್ಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಅಥವಾ ಜಾಂಡೀಸ್ನಿಂದ ಈ ರೀತಿ ಜೀವ ಹೋಗ್ತದೆ ಎನ್ನುವಂತಹ ಚಿಕ್ಕ ಕಲ್ಪನೆಯೂ ಕೂಡ ಇರಲಿಲ್ಲ. ಆದರೆ ಏನು ಮಾಡ್ತೀರಾ, ಜಾಂಡೀಸನ್ನು ನಿರ್ಲಕ್ಷ್ಯ ಮಾಡಿದಂಥ ಕಾರಣಕ್ಕೋಸ್ಕರ ಸಂತೋಷ್ ಬಾಲರಾಜ್ಗೆ ಈ ಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ಅವರ ಆಪ್ತ ವಲಯದವರು ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಂತೋಷ್ ಬಾಲರಾಜು ಆರಂಭದಲ್ಲಿ ಜಾಂಡೀಸ್ ಬಂದಂಥ ಆರಂಭದಲ್ಲಿ ಅಷ್ಟು ಸೀರಿಯಸ್ ಆಗಿ ಈ ಜಾಂಡೀಸ್ ಕಾಯಿಲೆಯನ್ನು ತೆಗೆದುಕೊಳ್ಳಿಲ್ಲ. ಇದೊಂದು ಸಿಂಪಲ್ ಕಾಯಿಲೆ ಅಂತೇಳಿ ಅಂದ್ಕೊಂಡ್ರು.
ಜೊತೆಗೆ ಈ ಜಾಂಡೀಸ್ ಬಂದಾಗ ಏನೆಲ್ಲ ಪಥ್ಯಗಳನ್ನು ಮಾಡಬೇಕು ಅದು ಯಾವುದನ್ನು ಕೂಡ ಸಂತೋಷ್ ಬಾಲರಾಜ್ ಮಾಡಲಿಲ್ಲ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇದೇ ಕಾರಣಕ್ಕೆ ಸಂತೋಷ್ ಬಾಲರಾಜ್ಗೆ ಜಾಂಡೀಸ್ ಅನ್ನೋದು ತೀವ್ರತರವಾಗಿ ಕಾಡೋದಕ್ಕೆ ಶುರು ಮಾಡ್ತು. ಸೀರಿಯಸ್ ಆಗ್ತಾ ಹೋದರು ಸಂತೋಷ್ ಬಾಲರಾಜ್. ಒಂದು ಹಂತದಲ್ಲಿ ಸಂತೋಷ್ ಬಾಲರಾಜ್ ಅವರು ಕೋಮಗೆ ಜಾರಿದಂಥ ಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಕನಸುಗಳ ಬಗ್ಗೆ ಇದಕ್ಕಿಂತ ಮುಂಚೆ ಕೋಮಕ್ಕೆ ಹೋಗುವಂಥ ಮುಂಚೆ ಹೇಳಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಸಹಜವಾಗಿ ಸಂತೋಷ್ ಬಾಲರಾಜ್ ಅವರಿಗೆ 38 ವರ್ಷ ಅಂತ ಹೇಳಿದರೆ ಒಂದಷ್ಟು ಜೋಶ್ ಇದ್ದೇ ಇರ್ತದೆ. ಕೆಲವೊಂದಷ್ಟು ಈ ವಯಸ್ಸಿನಲ್ಲಿ ಮಾಡುವಂಥ ತಪ್ಪುಗಳನ್ನೇ ಸಂತೋಷ್ ಬಾಲರಾಜ್ ಕೂಡ ಮಾಡಿದರು. ಜಾಂಡೀಸ್ ಬಂದಿದೆ ಅಂತ ಹೇಳಿದ ತಕ್ಷಣ ಆ ತಪ್ಪುಗಳನ್ನು ಮಾಡದೇ ಇದ್ದಿದ್ದರೆ ಬಹುಶಃ ಸಂತೋಷ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇನ್ನು ಸಂತೋಷ್ ಬಾಲರಾಜ್ ಅವರು ಸಿನಿಮಾ ರಂಗದಲ್ಲೂ ಕೂಡ ನೂರಾರು ಕನಸುಗಳನ್ನು ಹೊತ್ಕೊಂಡು ಸಿನಿಮಾ ರಂಗಕ್ಕೆ ಬಂದವರು. ಬಟ್ ಆದರೆ ಸಿನಿಮಾ ರಂಗವು ಕೂಡ ಇವರ ಕೈಯನ್ನು ಹಿಡಿಯಲಿಲ್ಲ. ಕಾರಣ ಇವರ ಅದೃಷ್ಟ ಕೈ ಕೊಟ್ಟಿತ್ತು ಅನ್ನೋದು ಕಾರಣಕ್ಕೋಸ್ಕರ ಇರಬಹುದು. ಸಿನಿಮಾ ರಂಗದಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅನ್ನೋಂಥ ಕನಸನ್ನು ಕಾಣ್ತಾ ಇದ್ರು. ಆದರೆ ಯಾವುದೂ ಕೂಡ ಸಕ್ಸಸ್ ಆಗ್ತಾ ಇರಲಿಲ್ಲ. ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದಿತ್ತು ಸಂತೋಷ್ ಬಾಲರಾಜ್ ಅವರು. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವಕಾಶ ಗಿಟ್ಟಿಸ್ಕೊಳ್ಳುವಂಥ ಕನಸನ್ನು ಕಂಡಿದ್ರು. ಬಟ್ ಯಾರೂ ಕೂಡ ಕರೆದು ಅವಕಾಶವನ್ನು ಕೊಡುವಂತಹ ಕೆಲಸವನ್ನು ಮಾಡಲಿಲ್ಲ. ಆದರೂ ಕೂಡ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಇನ್ನು ಈ ಸಂತೋಷ್ ಬಾಲರಾಜ್ಗೆ ಸಿನಿಮಾ ರಂಗ ಅನ್ನೋದೇನು ಹೊಸದೇನಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಂತೋಷ್ ಅವರ ತಂದೆ ಆನೇಕಲ್ ಬಾಲರಾಜ್ ಇದ್ದಾರಲ್ಲ, ಇವರು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರನ್ನು ಆ ಕಾಲದಲ್ಲೇ ಸಂಪಾದನೆ ಮಾಡಿದವರು. ಅದರಲ್ಲೂ ಕೂಡ ಪ್ರೇಮ್ ನಿರ್ದೇಶನ ಮಾಡಿದಂಥ ಮೊದಲ ಸಿನಿಮಾ ಕರಿಯಾಗೆ ಇಲ್ಲಿ ಹಣ ಹಾಕಿದ್ದೆ ಆನೇಕಲ್ ಬಾಲರಾಜ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕರಿಯ ಸೂಪರ್ ಡೂಪರ್ ಹಿಟ್ ಆಗಿದ್ದಂಥ ಸಿನಿಮಾ. ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದು ಕೂಡ ಇದೇ ಆನೇಕಲ್ ಬಾಲರಾಜ್ ಅವರು. ಕರಿಯ ಬಳಿಕ ಹಲವು ಚಿತ್ರಗಳನ್ನು ಆನೇಕಲ್ ಬಾಲರಾಜ್ ನಿರ್ಮಾಣವನ್ನು ಮಾಡಿದರು. ಬಟ್ಟು ದೊಡ್ಡ ಬ್ಯಾನರ್ನ ಸಕ್ಸಸ್ಫುಲ್ ಸಿನಿಮಾಗಳನ್ನು ಇವರು ನಿರ್ಮಾಣ ಮಾಡಿದ್ದಲ್ಲ, ಒಂದಷ್ಟು ಸಿನಿಮಾಗಳನ್ನು ನಿರ್ಮಿಸಿದರು. ಇದೇ ರೀತಿ ತಮ್ಮದೇ ಬ್ಯಾನರ್ನ ಮೂಲಕ ತಮ್ಮ ಪುತ್ರ ಸಂತೋಷನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ರು ಇದೇ ಆನೇಕಲ್ ಬಾಲರಾಜ್. ಹೌದು, 2009ರಲ್ಲಿ ತೆರೆಕಂಡಂತಹ ಕೆಂಪ ಚಿತ್ರದ ಮೂಲಕ ಸಂತೋಷ್ ಬಾಲರಾಜ್ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಆದರೆ ನಿರೀಕ್ಷಿಸಿದ ಮಟ್ಟಕ್ಕೆ ಈ ಕೆಂಪ ಯಶಸ್ವಿಯಾಗೋದಿಲ್ಲ. ಇದಾದ ಬಳಿಕ ಒಲವಿನ ಉಡುಗೊರೆ, ಜನ್ಮ, ಗಣಪ, ಬರ್ಕ್ಲಿ, ಕರಿಯ ಪಾರ್ಟ್ 2, ಸತ್ಯಂ ಮುಂತಾದಂಥ ಸಿನಿಮಾಗಳಲ್ಲಿ ಸಂತೋಷ್ ಬಾಲರಾಜ್ ಅಭಿನಯಿಸಿದ್ದಾರೆ, ಬಣ್ಣವನ್ನು ಹಚ್ಚಿದ್ದಾರೆ. ಇನ್ನು 3 ವರ್ಷಗಳ ಹಿಂದೆ ತಂದೆಯನ್ನು ಕೂಡ ಕಳೆದುಕೊಂಡಿದ್ದರು. ಎಲ್ಲರ ಜೊತೆಗೆ ಆತ್ಮೀಯವಾಗಿ ಇರ್ತಿದ್ದಂತಹ ಸ್ನೇಹಮಯಿ ವ್ಯಕ್ತಿತ್ವ ಹೊಂದಿದ್ದಂತಹ ಸಂತೋಷು 3 ವರ್ಷಗಳ ಹಿಂದೆ ತಂದೆಯನ್ನು ಕಳೆದುಕೊಂಡು 2022ರಲ್ಲಿ ನಂತರ ಇವರೇ ಎಲ್ಲ ಕುಟುಂಬದ ಜವಾಬ್ದಾರಿಯನ್ನು ಹೊರುವಂಥ ಪರಿಸ್ಥಿತಿ ಬಂತು. 2022ರಲ್ಲಿ ನಿರ್ಮಾಪಕರಾದಂಥ ಆನೇಕಲ್ ಬಾಲರಾಜ್ ಅವರು ಕೊನೆಯುಸಿರನ್ನು ಎಳಿತಾರೆ. ಅದಾದ ಬಳಿಕ ಸಂತೋಷ್ ಬಾಲರಾಜ್ಗೆ ಈ ಸಂಸಾರದ ಜವಾಬ್ದಾರಿಯು ಕೂಡ ಬಂದು ಬೀಳುತ್ತೆ. ಇನ್ನು 38 ವರ್ಷ ವಯಸ್ಸಿನ ಬಾಲರಾಜ್ ಅವರು ಸದ್ಯದಲ್ಲೇ ಮದುವೆ ಆಗುವಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಒಂದಷ್ಟು ಹುಡುಗಿಯನ್ನು ಕೂಡ ನೋಡುವಂಥ ಶಾಸ್ತ್ರವನ್ನು ಕೂಡ ಮುಗಿಸಿದ್ರು ಅನ್ನೋದು ಗೊತ್ತಿದೆ. ಇದರಲ್ಲಿ ಯಾವುದೋ ಒಂದು ಹುಡುಗಿಯನ್ನು ಮದುವೆ ಆಗಬೇಕು ಅನ್ನೋದು ಚಿಂತನೆ ಮಾಡಿದ್ರು. ಆತ್ಮೀಯ ವರ್ಗದವರ ಜೊತೆಗೆ ಹೇಳ್ಕೊಂಡಿದ್ರಂತೆ ಮದುವೆ ಆಗಬೇಕು ಸದ್ಯದಲ್ಲೇ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ್ತೀರಾ, ವಿಧಿ ಅದಕ್ಕಿಂತ ಮುಂಚೆನೇ ಇವರನ್ನು ಕರ್ಕೊಂಡು ಹೋಗಿಬಿಡ್ತು. ಇಲ್ಲ, ನೀನು ಮದುವೆ ಆಗೋದು ಬೇಡ ಅನ್ನುವಂತಹದ್ದು ಮೊದಲೇ ತೀರ್ಮಾನ ಆಗಿತ್ತೇನೋ ಗೊತ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಸಂತೋಷ್ ಬಾಲರಾಜ್ ಅವರು ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ನೂರಾರು ಕನಸುಗಳು ನುಚ್ಚು ನೂರಾಗಿದ್ದಾವೆ. ಸಿನಿಮಾ ರಂಗದಲ್ಲೂ ಕೂಡ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಬೇಕು, ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿ ಕನಸನ್ನು ಕಂಡಿದ್ದಂತಹ ಇದೇ ಸಂತೋಷ್ ಬಾಲರಾಜ್ ಇಹಲೋಕವನ್ನು ತ್ಯಜಿಸಿದ್ದಾರೆ. ಬಾಲರಾಜ್ ಇನ್ನಿಲ್ಲ ಅನ್ನುವಂಥ ಸುದ್ದಿ ಸಾಕಷ್ಟು ಕಡೆ ವೈರಲ್ ಆಯಿತು. ಅವರ ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಒಂದಷ್ಟು ಜನ ನಟರಂತೂ ಕಣ್ಣೀರನ್ನೇ ಸುರಿಸ್ಬಿಟ್ರು. ಅದರಲ್ಲೂ ಕೂಡ ಲೂಸ್ ಮಾದ ಯೋಗಿ ಅವರಿಗೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ ಈ ಸಂತೋಷ್ ಬಾಲರಾಜ್. ಅವರೆಲ್ಲ ತುಂಬ ಭಾವುಕರಾಗಿಬಿಟ್ರು. ಈ ರೀತಿ ಒಬ್ಬ ಸ್ನೇಹ ಜೀವಿ, ಸಾಕಷ್ಟು ಕನಸುಗಳನ್ನು ಕಂಡಿದ್ದಂತಹ ಕನಸುಗಾರ, ಜೊತೆಗೆ ಒಂದಷ್ಟು ಬಯಕೆಗಳನ್ನು ಹೊಂದಿದ್ದಂತಹ ಒಬ್ಬ ಭಾವನಾತ್ಮಕ ವ್ಯಕ್ತಿ ಈ ಸಂತೋಷ್ ಬಾಲರಾಜ್ ಈ ಕೊನೆಯುಸಿರಲ್ಲಿದ್ದಂತಹ ಸುದ್ದಿ ಯಾರಿಗೂ ಕೂಡ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಅನ್ನೋದು ಮಾತ್ರ ಸತ್ಯ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.